ನಮಸ್ಕಾರ ಸ್ನೇಹಿತರೆ. ವಾಶ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಸೊ ಈ ಹಿಂದೆ ನಿಮಗೆ ಹೇಳಿರೋ ಹಾಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಈ ಹಿಂದಿನ ಒಂದು ತರಗತಿಯಲ್ಲಿ ನಾವು ಒಂದು ಟಾಪಿಕ್ನ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಟಾಪಿಕಲ್ಲಿ ಕೊಲಾಕೇಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಕೊಲಾಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೀವೇನಾದರೂ ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಕೊಲಾಕೇಶನ್ ವರ್ಡ್ಸ್ ಅಂತ. ಸೊ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೊಟ್ಟಿದ್ದಾರೆ, 5 ವರ್ಡ್ಸ್ ಕೊಟ್ಟು ಅದಕ್ಕೆ ಮ್ಯಾಚ್ ಮಾಡಿ ಮಾಡ್ತಕ್ಕಂಥ ಒಂದು ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಒಂದು ಈ GPSTR, PSTR ಮತ್ತು HSTRಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆ 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳನ್ನು ಮಾಡಿದ್ದೀನಿ. ಸೊ ಓಲ್ಡ್ ಕ್ವಶನ್ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಕೊಲಾಕೇಶನ್ ನಾನು ಈಗಾಗಲೇ ಹೇಳಿರೋ ಹಾಗೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಕೊಲಾಕೇಶನ್ಸ್ ಅಂತಕ್ಕಂಥದ್ದು. ಸೊ ಇದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲೇ ಇರ್ತಕ್ಕಂತಹ ಒಂದು ನಾನು ಸ್ಕ್ರೀನ್ಶಾಟ್ನ ತಗೊಂಡು ನಿಮಗೆ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಕೊಲಾಕೇಶನ್ಸ್ ಅಂತ ಏನು? ಕೊಲಾಕೇಶನ್ಸ್ ಅಂತ ಅಂದರೆ, ಸೊ ಫಸ್ಟ್ ಇದರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಟೇಕ್ ಅ ಲುಕ್ ಎಟ್ ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಗಿವನ್ ಪ್ಯಾರಾಗ್ರಾಫ್. ದ ವರ್ಡ್ ಟ್ರೈನ್ ಕೊಲಾಕೇಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಟ್ರೈನ್ ಅನ್ನೋದು ಯಾವುದಕ್ಕೆ ಕೊಲಾಕೇಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಕಂಬೈನ್ಸ್ ನ್ಯಾಚುರಲಿ ಅನ್ನೋ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ವಿತ್ ದ ಫಾಸ್ಟ್ ಆ್ಯಂಡ್ ನಾಟ್ ವಿತ್ ದ ಬ್ರಿಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅರ್ಥ ಆಗಬೇಕು ಅಂದರೆ ನೀವು ಈ ಪ್ಯಾರಾಗ್ರಾಫ್ನ ನೋಡ್ತಾ ಹೋಗೋಣ, ಅರ್ಥ ಆಗತ್ತೆ. ಕೊಲಾಕೇಶನ್ಸ್ ಅಂತ ಅಂದರೆ ಏನು ಅಂತ ಅಂದರೆ, ಫ್ರೆಂಡ್ಸ್, ಕೊಲಾಕೇಶನ್ಸ್ ಅಂದರೆ ನ್ಯಾಚುರಲಿ ಈ ಎರಡು ಶಬ್ದಗಳು, ಎರಡು ವರ್ಡ್ಸು ಯಾವಾಗಲೂ ಟುಗೆದರ್ ಆಗಿ ಬರ್ತಾ ಇರುತ್ತೆ. ಸೊ ಕಾಂಬಿನೇಷನ್ ನ್ಯಾಚುರಲಿ ಅಂತ ಅನ್ನೋದು, ನೀವು ಈ ವರ್ಡ್ನ ಇಲ್ಲಿ ಕರೆಕ್ಟಾಗಿ ಈ ವರ್ಡ್ ಒಂದು ಗೊತ್ತಾದರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಸೊ ಫಾಸ್ಟ್ ಟ್ರೈನ್ ಅಂತ ಹೇಳ್ತೀವಿ ಅಲ್ವಾ. ಸೊ ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಎರಡು ವರ್ಡ್ಸ್ಗಳು ಟುಗ್ಯಾದರ್ ಯಾವಾಗಲೂ ಜೊತೆಗೆ ಬಂದು ಹೊಸದಾದ ಮೀನಿಂಗ್ನ ಕೊಡುತ್ತೆ. ಯಾವಾಗಲೂ ನ್ಯಾಚುರಲಿ ಕಂಬೈಂಡ್ ಹಂಗೆ ಇರುತ್ತೆ. ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೀವಿ, ಸ್ಟ್ರಾಂಗ್ ಲವ್ ಅಂತ ಹೇಳ್ತೀವಿ. ಸೊ ನೋಡಿ, ರೆಡ್ ರೋಸ್ ಅಂತ ಹೇಳ್ತೀವಿ. ಈ ರೀತಿ ಕೊಲಾಕೇಶನ್ ವರ್ಡ್ಸ್ ಅಂದರೆ ಎರಡು ಶಬ್ದಗಳು ಸೇರಿ ನಿಮಗೆ ಒಂದು ಮೀನಿಂಗ್ನ ಕೊಡ್ತಾ ಇರುತ್ತೆ. ಯಾವಾಗಲೂ ಟುಗೆದರ್ ಆಗಿರುತ್ತೆ, ನ್ಯಾಚುರಲಿ ಕಂಬೈನ್ಸ್ ಆಗಿರುತ್ತೆ. ಅದನ್ನು ನಾವು ಕೊಲಾಕೇಶನ್ಸ್ ಅಂತ ಕರಿತೀವಿ. ಸೊ LBA ಕ್ವಶನ್ ಆನ್ಸರ್ಸ್ನ ನೋಡ್ತಾ ಹೋದರೆ, ಸೊ ನಾವು 6 to 10 ವರೆಗೂ ಏನು ಮಾಡಿದ್ದೀವಿ, ಎಷ್ಟು ಕೊಲಾಕೇಶನ್ಸ್ ವರ್ಡ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಕೊಲಾಕೇಶನ್ ವರ್ಡ್ಸ್ಗಳಲ್ಲಿ ಬಂದಿದೆ. ಅಷ್ಟು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಎಕ್ಸಾಮಲ್ಲಿ ನೀವು ಜನರಲ್ 25 ಮಾರ್ಕ್ಸ್ಗೆ ಜನರಲ್ ಪೇಪರ್ PSTR ಇರಲಿ, GPT ಇರಲಿ ಅಥವಾ HSTR ಏನು 25 ಅಂಕಗಳಿಗೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಇರುತ್ತೋ, ಇದರಲ್ಲಿ ನೀವು ಕೊಲಾಕೇಶನ್ ವರ್ಡ್ನ ಇಲ್ಲಿ 100% ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ, ನೋಡಿ ಪ್ಯಾರಾಗ್ರಾಫ್ನ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತ. ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್. ಎಂಥ ಟ್ರೈನು? ಫಾಸ್ಟ್ ಟ್ರೈನ್. ದಿಸ್ ಈಸ್ ವಿ ಕಾಲ್ ಅ ಕೊಲಾಕೇಶನ್ ವರ್ಡ್ ಅಂತ. ಫಾಸ್ಟ್ ಟ್ರೈನ್ ಅಂತಾನೆ ತಗೋತೀವಿ ನಾವು. ಈ ಟ್ರೈನ್ ಜೊತೆಗೆ ಕೊಲಾಕೇಟ್ ಆಗ್ತಕ್ಕಂಥದ್ದು ಅಥವಾ ಫಾಸ್ಟ್ ಜೊತೆಗೆ ಕೊಲಾಕೇಟ್ ಆಗ್ತಕ್ಕಂಥದ್ದು ಫಾಸ್ಟ್ ಟ್ರೈನ್ ಅಂತಾನೆ ತಗೋತೀವಿ. ಸೊ ದಿಸ್ ಈಸ್ ದ ಕೊಲಾಕೇಟಿವ್ ವರ್ಡ್ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಡಾರ್ಕ್ ಬೋಲ್ಡ್ ಕೂಡ ಮಾಡಿದ್ದಾರೆ ನೋಡಿ, ಅಂಡ್ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಡೆಲ್ಲಿ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್ ಅಂತ. After reaching Delhi, we checked into a hotel which was booked earlier. I had a quick glance. ನೋಡಿ, ಕ್ವಿಕ್ ಗ್ಲಾನ್ಸ್ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥದ್ದು ಒಂದು ಕೊಲಾಕೇಟಿವ್ ವರ್ಡ್. At the menu and placed order for some snacks. Next morning, my father and I took a brisk walk ಅಂತ ಇದೆ. ಸೊ ಬ್ರಿಸ್ಕ್ ವಾಕ್ ಅಂತ ಅಂದರೆ ಚುರುಕಾದ ನಡಿಗೆ, ಫಾಸ್ಟ್ ಆದಂತಹ ನಡಿಗೆ ಅಂತ ಹೇಳ್ಬೋದು. ಓಕೆ, ಸೊ ಬ್ರಿಸ್ಕ್ ವಾಕ್ ನೋಡಿ, ಈಗ ವಾಕ್ ಜೊತೆಗೆ ಇಲ್ಲಿ ಏನು ಬಂದಿದೆ, ಬ್ರಿಸ್ಕ್ ಅಂತ ಬಂದಿದೆ. ಸೊ ನಿಮಗೆ ಎಕ್ಸಾಮಲ್ಲಿ ಇದು ಕ್ವಶನ್ ಆಗ್ಬೋದು ಅಂತಕ್ಕಂಥದ್ದು ನನಗೆ ಡೌಟ್ ಅಂತ ಅಲ್ಲ, ಒಂದು ಊಹೆ ಆ್ಯಂಡ್ ಆಗುತ್ತೆ ಕೂಡ. ಈ ರೀತಿ ಡಿಫ್ರೆಂಟ್ ಇವಾಗ ಕ್ವಿಕ್ ಗ್ಲಾನ್ಸ್ ಎಲ್ಲರಿಗೂ ಗೊತ್ತಿದೆ ರೀ. ಕ್ವಿಕ್ ಗ್ಲಾನ್ಸ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ, ಫಾಸ್ಟ್ ಟ್ರೈನ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಬ್ರಿಸ್ಕ್ ವಾಕ್ ಅನ್ನೋದು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಕ್ವಶನ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಯೋಚನೆ. Okay, so in the garden outside the hotel and
ಲುಕ್ಡ್ ಫಾರ್ ಅ ಬರ್ಡ್ಸ್ ಆನ್ ದ ಟ್ರೀಸ್. ನೋಡಿ, ಔಟ್ಸೈಡ್ ದ ಹೋಟೆಲ್ and looked for the birds on the trees, but we were disappointed as there had been a rapid decline ಅಂತ ಕೊಟ್ಟಿದ್ದಾನೆ. ನೋಡಿ, ರ್ಯಾಪಿಡ್ ಡಿಕ್ಲೈನ್, ರ್ಯಾಪಿಡ್ ಅಂತ ಕೊಟ್ಟು ನಿಮಗೆ ABCD ಕೊಟ್ಟು ಯಾವುದು ಇಲ್ಲಿ ಇದಕ್ಕೆ ಕೊಲಾಕೆಟಿವ್ ವರ್ಡ್ ಅಂತ ಕೊಡ್ತಾರೆ. ಸೊ ರ್ಯಾಪಿಡ್ ಡಿಕ್ಲೈನ್ ಅದು ಇನ್ ದ ನಂಬರ್ ಆಫ್ ಬರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಟಾಪಿಕ್ ವಾಟ್ ದೇ ಆರ್ ಗಿವನ್ ಇನ್ ದ 10th ಟೆಕ್ಸ್ಟ್ ಬುಕ್. ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ. ಸರ್, ನಾನು ಇದಕ್ಕೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಡೀಟೇಲ್ ಆಗಿ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಇನ್ನೂ ಹೆಚ್ಚೆಚ್ಚು ಎಕ್ಸಾಂಪಲ್ನ ಫುಲ್ ವಿತ್ ಕಲರ್ಫುಲ್ PPT ಜೊತೆಗೆ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ, ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಿಮ್ಗೆ ಟೆಂತಲ್ಲಂತೂ ಇಷ್ಟೇ ಕೊಟ್ಟಿದ್ದಾರೆ. ಇದಾದಮೇಲೆ ಕೆಲವೊಂದು ಟಾಸ್ಕ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿರ್ತಕ್ಕಂಥ ಟಾಸ್ಕ್ಗಳನ್ನು ನೋಡ್ಬೋದು, ಈ ರೀತಿ ಕೊಟ್ಟಿದ್ದಾರೆ. ಸೊ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇದ್ರ ಜೊತೆಗೆ 360 ಡಿಗ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ಲಿಕ್ಕೆ ನನ್ನದೇ ಆದ PPTನ ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ದಿಸ್ ಈಸ್ ದ ಕಾಮನ್ ವರ್ಬ್ ಕೊಲಾಕೇಶನ್ಸ್ ಅಂತ ತಗೊಂಡಿದ್ದೀನಿ. ಇದು ನಿಮಗೆ ಇನ್ನೂ ಈಸಿ ಆಗಬಹುದು ಕೊಲಾಕೇಟಿವ್ ವರ್ಡ್ನ ಕಲೀಲಿಕ್ಕೆ ಅನ್ನೋದು ನನ್ನ ಒಂದು ವಿಚಾರ. ಓಕೆ, ಸೊ ಎಸ್. ಸೊ ನಿಮಗೆ ಕೊಲಾಕೇಟಿವ್ ವರ್ಡ್ಸ್ ಅಂದರೆ ಈಗ ಆಲ್ರೆಡಿ ಗೊತ್ತಾಗಿದೆ. ಕೊಲಾಕೇಶನ್ ವರ್ಡ್ಸ್ ಅಂತೀವಿ, ಕೊಲಾಕೇಟಿವ್ ವರ್ಡ್ಸ್ ಅಂತೀವಿ. ಕೊಲಾಕೇಟಿವ್ ವರ್ಡ್ ಅಥವಾ ಕೊಲಾಕೇಶನ್ ವರ್ಡ್ಸ್ ಅಂತ ಅಂದರೆ ಸೊ ಟುಗೆದರ್ ನ್ಯಾಚುರಲ್ ಆಗಿ ಬರ್ತಕ್ಕಂತಹ ವರ್ಡ್ಸ್ಗಳಿಗೆ ನಾವು ಕೊಲಾಕೇಟಿವ್ ವರ್ಡ್ಸ್ ಅಂತ ಕರಿತೀವಿ. ಇದನ್ನು ಸ್ಪೀಕಿಂಗ್ ಕಾನ್ಫಿಡೆಂಟ್ಲಿ ಅಥವಾ ನಾವು ನಮ್ಮದೊಂದು ನ್ಯಾಚುರಲ್ ಇಂಗ್ಲೀಷ್ ಸ್ಪೀಕ್ ಮಾಡುವಾಗ ನೈಸ್ ಆಗಿ ಬರ್ತಕ್ಕಂತಹ ಒಂದು ಸ್ಪೋಕನ್ ಇಂಗ್ಲೀಷ್ಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಸೊ ಲರ್ನ್ ಆ ನ್ಯಾಚುರಲ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲರ್ನ್ ಆ ನ್ಯಾಚುರಲ್ ಇಂಗ್ಲೀಷ್, ಸ್ಪೀಕ್ ಕಾನ್ಫಿಡೆಂಟ್ಲಿ. ಹಾಗಾಗಿ ಕೊಲಾಕೇಟಿವ್ ವರ್ಡ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಜಾಸ್ತಿ ಎಕ್ಸಾಂಪಲ್ಸ್ನ ತಗೊಂಡು ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಒಂದು ಎಫರ್ಟ್ ಇರುತ್ತೆ ಇದಕ್ಕೆ. ನಾನು PPT ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿ ನಿಮಗೆ ಹೇಳಲಿಕ್ಕೆ. ಸೊ ನನ್ನದೇ ಆದೊಂದು ಸಮಯನ ಕೊಟ್ಟಿರ್ತೀನಿ. ಅಟ್ಲೀಸ್ಟ್ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗ್ತಿದ್ರೆ ತರಗತಿಗಳು ಹೆಂಗೆ ಅನಿಸ್ತಾ ಇದೆ ಅನ್ನೋದ್ರ ಕುರಿತು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಈಗ ಹ್ಯಾವ್ ಅನ್ನೋ ವರ್ಡ್ಗೆ ಸೊ ಹ್ಯಾವ್ ಅ ಡ್ರಿಂಕ್ ಬರುತ್ತೆ, ಹ್ಯಾವ್ ಎ ಬಾತ್ ಬರುತ್ತೆ, ಹ್ಯಾವ್ ಅ ಗುಡ್ ಟೈಮ್ ಅಂತ ಹೇಳ್ತೀವಿ, ಹ್ಯಾವ್ ಎ ರೆಸ್ಟ್ ಅಂತ ಹೇಳ್ತೀವಿ, ಹ್ಯಾವ್ ಎ ಲಂಚ್ ಅಂತ ಕೇಳ್ತೀವಿ. ಸೊ ಇದೆಲ್ಲವೂ ಕೂಡ ಕೊಲಾಕೇಟ್ ಆಗುತ್ತೆ. ಟೇಕ್ ಅ ಬ್ರೇಕ್, ಟೇಕ್ ಅ ಲುಕ್, ಟೇಕ್ ಅನ್ ಎಕ್ಸಾಮ್, ಟೇಕ್ ಅ ಸೆಟ್ ಆ್ಯಂಡ್ ಟೇಕ್ ಅ ಚಾನ್ಸ್ ಅಂತ. ಸೊ ಮ್ಯಾಮ್, ಈಗ ಹ್ಯಾವ್ ಜೊತೆಗೆ ಇಷ್ಟೊಂದು ಕೊಲಾಕೇಟಿವ್ ವರ್ಡ್ಸ್ ಇದೆ, ಟೇಕ್ ಜೊತೆಗೆ ಇಷ್ಟೊಂದು ಕೊಲಾಕೇಟಿವ್ ವರ್ಡ್ಸ್ ಇದೆ, ಆ್ಯಂಡ್ ಡೂ ಜೊತೆಗೆ ಇಷ್ಟೊಂದಿದೆ ಅಂತ ಅಂದರೆ ನಾವು MCQ ಅಲ್ಲಿ ಹೇಗೆ ಡಿಸೈಡ್ ಮಾಡೋದು? ಸೊ ಕನ್ಫ್ಯೂಸ್ ಆಗುತ್ತಲ್ಲ ಅಂತ ಹೇಳ್ಬೇಡಿ ಸ್ನೇಹಿತರೆ. ಕಾಮನ್ ಜನರಲ್ ನಾಲೆಜ್ನ ಯೂಸ್ ಮಾಡಿ. ಯಾವಾಗಲೂ ಕೂಡ ಆನ್ಸರ್ ಇರೋದನ್ನೇ ಕೊಡ್ತಾರೆ. ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಸೇಮ್ ಇರೋ ಆನ್ಸರ್ ಅವ್ರು ಕೊಡೋದಿಲ್ಲ. ಸೇಮ್ ಕೊಟ್ಟರೆ ಮತ್ತೆ ಅವ್ರು ನಮಗೆ ಗ್ರೇಸ್ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಪರ್ಫೆಕ್ಟಾಗಿ ಆಪ್ಷನ್ ಇರ್ತಕ್ಕಂಥದ್ದನ್ನೇ ಕೊಡ್ತಾರೆ, ಉಳಿದಿದ್ದೆಲ್ಲ ಬೇರೆದೇ ಕೊಡ್ತಾರೆ. ನಿಮಗೆ ಸೇಮ್ 4 ಕರೆಕ್ಟ್ ಆಗೋದಾಗ್ಲಿ ಅಥವಾ 2 ಕರೆಕ್ಟ್ ಆಗೋದ್ರ ಮಾತ್ರ ಕೊಡೋಕ್ಕಾಗಲ್ಲ. ಆ ರೀತಿ ಕ್ವಶನ್ಸ್ ಇರೋದಿಲ್ಲ. ಇದು ಜನರಲ್ ಕಾಮನ್ ಸೆನ್ಸ್ ಇದು, ಸರಿನಾ? ಹಾಂ, ಆನ್ಸರ್ ಆಗೋದನ್ನೇ ಕೊಟ್ಟಿರ್ತಾರೆ. ಆ್ಯಂಡ್ ಡೂ ಬನ್ನಿ. ಡೂಗೆ ನೋಡಿ, ಡೂ ಯುವರ್ ಹೋಮ್ ವರ್ಕ್ ಅನ್ನೋದು ಕೊಲಾಕೇಟಿವ್ ವರ್ಡ್ ಆಗುತ್ತೆ. ಡೂ ನಥಿಂಗ್ ಅಂತ ಆಗುತ್ತೆ, ಡೂ ದ ಕುಕ್ಕಿಂಗ್ ಅಂತ ಆಗುತ್ತೆ, ಡೂ ದ ಡಿಶಸ್ ಆಗುತ್ತೆ, ಡೂ ಯುವರ್ ಹೇರ್ ಅಂತ ಆಗುತ್ತೆ. ಆ್ಯಂಡ್ ಕಮ್ ಟು ದ ಮೇಕ್ ಅ ಡಿಸಿಷನ್. ಇದ್ರ ಮೇಲಂತೂ ತುಂಬ ಕ್ವಶನ್ಸ್ ಆಗಿದೆ. ಮೇಕ್ ಅ ಡಿಸಿಷನ್, ಮೇಕ್ ಅ ಮೆಸ್, ಮೇಕ್ ಅನ್ ಎಫರ್ಟ್, ಇದ್ರ ಮೇಲೆ ಆಗಿದೆ ನೋಡಿ. ಮೇಕ್ ಅನ್ ಎಫರ್ಟ್ ಮೇಲೆ ಕ್ವಶನ್ಸ್ ಆಗಿದೆ. ಮೇಕ್ ದ ಬೆಡ್, ಮೇಕ್ ಅ ಮನಿ ಕೂಡ ಆಗುತ್ತೆ. ಇದು ಕೂಡ ಕ್ವಶನ್ಸ್ ಆಗಿದೆ. ಗೋ ಹೋಮ್, ಗೋ ಬ್ಯಾಂಕ್ರಪ್ಟ್ ಅಂತ ಇದೆ. ಅದಾದಮೇಲೆ ಗೋ ಕ್ರೇಜಿ ಅಂತ ಇದೆ. ಗೋ ಶಾಪಿಂಗ್ ಅದೇ, ಗೋ ಅಬ್ರಾಡ್ ಅಂತ ಇದೆ. ಆ್ಯಂಡ್ ಕಮ್ ಟು ಅ ಡಿಸಿಷನ್, ಒಂದು ಡಿಸಿಷನ್ಗೆ ಬನ್ನಿ ಅಂತ ಹೇಳ್ತೀವಿ. ಕಮ್ ಟು ಆ್ಯನ್ ಎಂಡ್ ಅಂತ ಇದೆ. ಆ್ಯಂಡ್ ಕಮ್ ಕ್ಲೋಸ್ ಅಂತ ಇದೆ, ಕಮ್ ಅರ್ಲಿಯರ್ ಅಂತ ಇದೆ, ಕಮ್ ಲಾಸ್ಟ್ ಅಂತ ಇದೆ. ಸೊ ಇಷ್ಟು ವರ್ಡ್ಗಳು ಕೂಡ ಕೊಲಾಕೇಟಿವ್ ವರ್ಡ್ಸ್ ಆಗುತ್ತೆ. ಕನ್ಫ್ಯೂಸ್ ಆಗಲಿಕ್ಕೆ ನಿಮ್ಗೆ ಬಿಡೋದಿಲ್ಲ ಅವರು. ಯಾವುದಾದ್ರೂ ಒಂದನ್ನು ಮಾತ್ರ ಕೊಡ್ತಾರೆ. ಓಕೆ, ಗೆಟ್ ಪ್ರೆಗ್ನೆಂಟ್, ಗೆಟ್ ಲಾಸ್ಟ್, ಗೆಟ್ ರೆಡಿ, ಗೆಟ್ ಸ್ಟಾರ್ಟೆಡ್, ಗೆಟ್ ಎ ಜಾಬ್. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲವೂ ಕರೆಕ್ಟ್ ಇದೆ ಆ್ಯಂಡ್ ಎಲ್ಲವೂ ನಾವು ಯೂಸ್ವಲಿ ನಾವು ಈ ಕೊಲಾಕೇಟಿವ್ ವರ್ಡ್ಸ್ನ ಸ್ಪೋಕನ್ ಇಂಗ್ಲೀಷಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ಗಿವ್ ಅ ಅಡ್ವೈಸ್, ಗಿವ್ ಅ ಪರ್ಮಿಷನ್, ಗಿವ್ ಅ ಹ್ಯಾಂಡ್, ಗಿವ್ ಅ ಚಾನ್ಸ್, ಗಿವ್ ಅ ಗಿಫ್ಟ್ ಅನ್ನೋದು ಕೂಡ ಕೊಲಾಕೇಟಿವ್ ವರ್ಡ್ಸ್ ಆಗುತ್ತೆ. ಕೀಪ್ ಇನ್ ಅ ಟಚ್, ಕೀಪ್ ಎ ಸೀಕ್ರೆಟ್, ಕೀಪ್ ದ ಚೇಂಜಸ್ ಆರ್ ಚೇಂಜ್, ಕೀಪ್ ಕ್ವೈಟ್, ಕೀಪ್ ಇನ್ ಅ ಮೈಂಡ್. ಸೊ ನೋಡಿ, ಇಷ್ಟೆಲ್ಲವೂ ಕೂಡ ವರ್ಬ್ಸ್ಗಳು. ಅಥವಾ ಹೇಳ್ತೀನಿ ಇವಾಗ ಟೈಪ್ ಹೇಳಿದಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಆ್ಯಂಡ್ ಕೊಲಾಕೇಶನ್ಸ್ ಮೇಕ್ ಅ ಇಂಗ್ಲೀಷ್
ಸೌಂಡ್ ನ್ಯಾಚುರಲಿ. ಏನಕ್ಕೆ ಈ ಕೊಲೊಕೇಶನ್ ವರ್ಡ್ಸ್ನ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಇಂಗ್ಲಿಷ್ ನ್ಯಾಚುರಲ್ ಆಗಿ ಸೌಂಡ್ ಆಗಬೇಕು ಅನ್ನೋ ಕಾರಣಕ್ಕೆ ಕೊಲೊಕೇಶನ್ ವರ್ಡ್ಸ್ನ ಯೂಸ್ ಮಾಡ್ತಾರೆ. ಲರ್ನ್ ಇನ್ ಅ ಕಾಂಟೆಸ್ಟ್ ಆ್ಯಂಡ್ ಪ್ರಾಕ್ಟೀಸ್ ಎವ್ರಿ ಡೇ. ಓಕೆ, ಸ್ಮಾಲ್ ವರ್ಡ್ ಬಿಗ್ ಡಿಫ್ರೆನ್ಸ್. ನೋಡಿ, ಸ್ಮಾಲ್ ವರ್ಡ್ ಇದ್ರೂ ಕೂಡ ಅದು ಬಿಗ್ ಆದಂತಹ ಡಿಫ್ರೆನ್ಸ್ನ ತೋರಿಸುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಾವು ಟೈಪ್ ಆಫ್ ಕೊಲೊಕೇಶನ್ಸ್ನ ನೋಡ್ತಾ ಹೋಗೋಣ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಚೂಸ್ ಅ ನ್ಯಾಚುರಲಿ ಏನು ಹೇಳ್ತೀರಾ? ಮೇಕ್ ಅ ಮಿಸ್ಟೇಕ್ ಅಂತೀರಾ, ಡೂ ಅ ಮಿಸ್ಟೇಕ್ ಅಂತೀರಾ? ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ? ಸೊ ಯಾವುದನ್ನು ಕರೆಕ್ಟ್ ಆಗಂದ್ರೆ ಮೇಕ್ ಅ ಮಿಸ್ಟೇಕ್ ಅನ್ನೋದು ಕರೆಕ್ಟ್ ಆಗುತ್ತೆ, ಡೂ ಅ ಮಿಸ್ಟೇಕ್ ಕರೆಕ್ಟ್ ಆಗಲ್ಲ. ಸೊ ಹಾಗಾಗಿ ಈಗ ನಾವು ಟೈಪ್ಸ್ನ ನೋಡ್ತಾ ಹೋದ್ರೆ ಎಲ್ಲವೂ ಈಸಿ ಆಗುತ್ತೆ ನಿಮಗೆ. ಬನ್ನಿ. ಸೊ ನೋಡಿ, ಎಷ್ಟು PPT ಫುಲ್ ಕಲರ್ಫುಲ್ ಅಲ್ವಾ? ಸೊ ಇದಕ್ಕಾದ್ರೂ ಲೈಕ್ ಮಾಡಿರಿ, ಎಲ್ಲರೂ ಲೈಕ್ ಮಾಡಿ. ಆ್ಯಂಡ್ ಹೈಪ್ ಅಂತ ಬಟನ್ ಇದೆ ಫ್ರೆಂಡ್ಸ್, ಹೈಪ್ ಅಂತ ಬಟನ್ ಇದೆ. ಹೈಪ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಪಾಯಿಂಟ್ಸ್ ಕೊಡಿ. ಅಲ್ಲಿ ಪಾಯಿಂಟ್ಸ್ ಇದ್ದಾವೆ, ಆ ಪಾಯಿಂಟ್ಸ್ನ ಕೊಡ್ತಾ ಹೋಗಿ. ಅಟ್ಲೀಸ್ಟ್ ನೀವು ಒಂದು ಕ್ಲಿಕ್ ಮಾಡ್ಬೋದು. ಬಟ್ ಈ PPT ಮಾಡೋಕ್ಕೆ ನನಗೆ 2 hours ಬೇಕಾಗಿತ್ತು, ಸುಮ್ಮನೆ ಎಲ್ಲರೂ ಎಲ್ಲ ಮಾಡ್ಕೊಂಡು ಬರೋದು. ಸೊ ಹಂಗಾಗಿ ಬನ್ನಿ ಸ್ನೇಹಿತರೆ. ಸೊ ಈಗ ವರ್ಬ್ ಮತ್ತು ನೌನ್ಸ್ ಇರುತ್ತೆ. ಟೈಪ್ ಆಫ್ ಕೊಲೊಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವರ್ಬ್ ಆ್ಯಂಡ್ ನೌನ್ಸ್ ಅಂತ ಇರುತ್ತೆ. ವರ್ಬ್ ನೌನ್ಸ್ ಯಾವ ರೀತಿ ಇರುತ್ತೆ ಮೇಡಮ್? ಆ್ಯಕ್ಷನ್ ಇರುತ್ತೆ ರೀ, ವರ್ಬ್ ಇರುತ್ತೆ ಆ್ಯಂಡ್ ಕಾಂಬಿನೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೇಕ್ ಅ ಮಿಸ್ಟೇಕ್ ಇದೆ, ಟೇಕ್ ಅ ಬ್ರೇಕ್ ಇದೆ, ಡೂ ಯುವರ್ ಹೋಮ್ವರ್ಕ್ ಅಂತ ಇದೆ. ಸೊ ನೋಡಿ, ಮೇಕ್ ಅನ್ನೋದು ಇಲ್ಲಿ ವರ್ಬ್ ಇದೆ, ಟೇಕ್ ಅನ್ನೋದು ವರ್ಬ್ ಇದೆ, ಡೂ ಅನ್ನೋದು ಕೂಡ ವರ್ಬ್ ಇದೆ. ಸೊ ಇಲ್ಲಿ ಮಿಸ್ಟೇಕ್, ಬ್ರೇಕ್ ಆ್ಯಂಡ್ ಹೋಮ್ವರ್ಕು ನೌನ್ಸ್ಗಳಾಗಿದೆ. ಸೊ ಈಗ ಕ್ಲಿಯರ್ ಆಯಿತು ನಿಮಗೆ ಅಲ್ವಾ? ಸೊ ಐ ಮೇಡ್ ಅ ಮಿಸ್ಟೇಕ್ ಅಂತ ಇಲ್ಲಿ ನಾನು ತಗೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಟೈಪು ಅಡ್ಜೆಕ್ಟಿವ್ ನೌನ್ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಎಕ್ಸಾಂಪಲ್ ಕೊಟ್ಟು ಇದು ಯಾವ ಟೈಪ್ ಆಫ್ ಕೊಲೊಕೇಟರ್ ಅಂತ ಕೇಳ್ಬೋದು, ಕೊಲೊಕೇಶನ್ ಅಂತ ಕೇಳ್ಬೋದು. ಓಕೆನಾ? ಅವರೊಂದು ಸೆಂಟೆನ್ಸ್ನ ಕೊಟ್ಟು ಇದು ಯಾವ ಟೈಪ್ ಆಫ್ ಕೊಲೊಕೇಶನ್ಸ್ ಅಂತ ಕೇಳ್ಬೋದು. ನೋಡಿ, ಅಡ್ಜೆಕ್ಟಿವ್ ಆ್ಯಂಡ್ ನೌನ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಆ್ಯಂಡ್ ಕಾಂಬಿನೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟ್ರಾಂಗ್ ಕಾಫಿ. ನೋಡಿ, ಕಾಫಿ ಹೆಂಗಿದೆ? ಸ್ಟ್ರಾಂಗ್ ಆಗಿದೆ. ಸೊ ಸ್ಟ್ರಾಂಗ್ ಅನ್ನೋದು ಇಲ್ಲಿ ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಕಾಫಿ ಅನ್ನೋದು ನೌನ್ ಆಗುತ್ತೆ. ಕ್ಲಿಯರ್ ಆಗುತ್ತೆ? ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹೆವಿ ರೇನ್ ಅಂತ ಇದೆ. ರೇನ್ ಅನ್ನೋದು ನೌನ್ ಅಂತ ನಮಗೂ ಗೊತ್ತು. ಸೊ ರೇನ್ ಹೆಂಗೆ ಬರ್ತಾ ಇದೆ? ಹೆವಿ ಆಗಿ ಬರ್ತಾ ಇದೆ. ಸೊ ನಾಮ ವಿಶೇಷಣ ಅಂತೀವಿ ನಾವು ಕನ್ನಡದಲ್ಲಿ. ಸೊ ಇಲ್ಲಿ ಹೆವಿ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಸೊ ಲರ್ನರ್ ಅನ್ನೋದು ನೌನ್ ಆದರೆ ಫಾಸ್ಟ್ ಲರ್ನರ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ ಅಲ್ವಾ? ಸೊ ಅಡ್ಜೆಕ್ಟಿವ್ ಪ್ಲಸ್ ನೌನ್. ನಿಮಗೆ ಈಗ ನೌನ್ಸು, ವರ್ಬು, ಪ್ರನೌನ್ಸು ಎಲ್ಲ ಗೊತ್ತಾದರೆ ತುಂಬ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ತೀರಾ ಇದು ಯಾವ ಟೈಪ್ ಆಫ್ ಕೊಲೊಕೇಶನ್ ಅಂತ ಅಥವಾ ಕೊಲೊಕೇಟಿವ್ ವರ್ಡ್ ಅಂತ ತುಂಬ ಈಸಿಯಾಗಿ ಮೆನ್ಷನ್ ಮಾಡ್ತೀರಾ. ನೋಡಿ, ಐ ನೀಡ್ ಅ ಸ್ಟ್ರಾಂಗ್ ಕಾಫಿ ಅಂತ ಹೇಳ್ತೀವಿ. ಇಲ್ಲಿ ಸ್ಟ್ರಾಂಗ್ ಅನ್ನೋದು ಅಡ್ಜೆಕ್ಟಿವ್ ವರ್ಡ್ ಆದರೆ ನೌನ್ ಅನ್ನೋದು ಕಾಫಿ ಅನ್ನೋದು ನೌನ್ ಆಗುತ್ತೆ. ಸಿಂಪಲ್. ಆ್ಯಂಡ್ ಥರ್ಡ್ ಕ್ವಶನ್, ನೌನ್ ಪ್ಲಸ್ ನೌನ್ ಅಂತ ಬಂದಿದೆ. ಎರಡೂ ಕೂಡ ನೌನ್ ಇರುತ್ತೆ. ಓಕೆ, ಸೊ ಇನ್ಫಾರ್ಮೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅ ಪೀಸ್ ಆಫ್ ಅಡ್ವೈಸ್. ನೋಡಿ, ಆ ಪೀಸ್ ಅನ್ನೋದು ಒಂದು ನೌನ್, ಅಡ್ವೈಸ್ ಅನ್ನೋದು ನೌನೇ. ಅ ಶುಗರ್ ಆಫ್ ಆ್ಯಂಗರ್ ಅಂತ ಇದೆ. ಸೊ ಇಲ್ಲಿ ಶುಗರ್ ಅನ್ನೋದು ನೌನ್, ಆ್ಯಂಗರ್ ಅನ್ನೋದು ನೌನ್. ಅ ಸೆನ್ಸ್ ಆಫ್ ಹ್ಯೂಮರ್ ಅಂತ ಇದೆ. ಅ ಸೆನ್ಸ್ ಆಫ್ ಹ್ಯೂಮರ್ ಅಂತ ಇದೆ. ಸಾರಿ, ಅ ಸೆನ್ಸ್ ಆಫ್ ಹ್ಯೂಮರ್. ಆ ಸೆನ್ಸ್ ಅನ್ನೋದು ಕೂಡ ನೌನ್, ಹ್ಯೂಮರ್ ಅನ್ನೋದು ನೌನ್. ಸೊ ನಿಮಗೆ ಆ ವರ್ಡಲ್ಲಿ ಸೆಂಟೆನ್ಸ್ ಕೊಟ್ಟಾಗ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ ರೀ. ಅದೇನು ದೊಡ್ಡ ಒಂದು ಡಿಫಿಕಲ್ಟ್ ಏನಿಲ್ಲ. ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಶಿ ಗಿವ್ ಮಿ ಅ ಪೀಸ್ ಆಫ್ ಅಡ್ವೈಸ್ ಅಂತ ಇದೆ. ಸೊ ಇಲ್ಲಿ ನೀವು ಈಸಿಯಾಗಿ ತಿಳ್ಕೊಬೋದು. ಪೀಸ್ ಅನ್ನೋದು ಏನಿದೆ? ನೌನ್ ಇದೆ. ಅಡ್ವೈಸ್ ಅನ್ನೋದು ಕೂಡ ನೌನ್ ಇದೆ. ಹಾಗಾಗಿ ಇದು ನೌನ್ ಪ್ಲಸ್ ನೌನ್ ಕೊಲೊಕೇಟಿವ್ ಅಂತ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಟೈಮ್ ಇದ್ದರೆ ನಿಮಗೆ MCQ ತೊಗೊಂಡು ಬರ್ತೀನಿ, ಇನ್ನೂ ಕ್ಲಿಯರ್ ಆಗುತ್ತೆ. ಈಗ ಆಲ್ರೆಡಿ ಹಳೆಯ ವೀಡಿಯೋಸಲ್ಲಿ ತುಂಬ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ನೋಡಿ, ಫೋರ್ತ್ ಆಡ್ವರ್ಬ್ ಇದೆ, ಅಡ್ಜೆಕ್ಟಿವ್ ಇದೆ. ಆಡ್ವರ್ಬ್ ಮತ್ತು ಅಡ್ಜೆಕ್ಟಿವ್, ಓ ಮೈ ಗಾಡ್. ಹೈಲಿ ಸಕ್ಸಸ್ಫುಲ್, ಹೈಲಿ ಸಕ್ಸಸ್ಫುಲ್. ನೋಡಿ, ಸಕ್ಸಸ್ಫುಲ್ ಅನ್ನೋದು ಒಂದು ಅಡ್ಜೆಕ್ಟಿವ್, ಹೈಲಿ ಅನ್ನೋದು ಒಂದು ಆಡ್ವರ್ಬ್ ಆಗಿದೆ. ಡೀಪ್ಲಿ ಟೈರ್ಡ್. ನೋಡಿ, ಡೀಪ್ಲಿ ಟೈರ್ಡ್ ಅನ್ನೋದೇನೋ ಇಲ್ಲಿ ಅಡ್ಜೆಕ್ಟಿವ್. ಸೊ ಡೀಪ್ಲಿ ಅನ್ನೋದೇನು? ಆಡ್ವರ್ಬ್. ಅಬ್ಸಲ್ಯೂಟ್ಲಿ ನೆಸೆಸರಿ ಅಂತ ಇದೆ. ಅಬ್ಸಲ್ಯೂಟ್ಲಿ ನೆಸೆಸರಿ. ಸೊ ಇಲ್ಲಿ ಇದೊಂದು ಅಡ್ವರ್ಬ್ ಇದೆ, ಇದೊಂದು ಅಡ್ಜೆಕ್ಟಿವ್ ಇದೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ಹೈ ಸಕ್ಸಸ್ಫುಲ್, ಹೈಲಿ ಸಕ್ಸಸ್ಫುಲ್. ಸೊ ನೋಡಿ, ಹೈಲಿ ಅನ್ನೋದು ಅಡ್ವರ್ಬ್ ಆದರೆ ಸಕ್ಸಸ್ಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಆ್ಯಂಡ್ ವರ್ಬ್ ಪ್ಲಸ್ ಆಡ್ವರ್ಬ್ ಅಂತ ಇದೆ. ವರ್ಬ್ ಪ್ಲಸ್ ಆಡ್ವರ್ಬ್ ಅಂತ ಇದೆ. ಸೊ ಸ್ಪೀಕ್ ಕ್ಲಿಯರ್ಲಿ. ನೋಡಿ, ಸ್ಪೀಕ್ ಅನ್ನೋದು ವರ್ಬಾ?
ಕ್ಲಿಯರ್ಲಿ ಅನ್ನೋದು ಏನಿದೆ ರೀ ಆಡ್ವರ್ಬ್ ಇದೆ. ಡ್ರೈವ್ ಕೇರ್ಫುಲಿ, ಡ್ರೈವ್ ಅನ್ನೋದು ವರ್ಬು, ಹೆಂಗೆ ಡ್ರೈವ್ ಮಾಡಬೇಕು ಕೇರ್ಫುಲಿ, ಸೊ ಇದು ಆಡ್ವರ್ಬ್ ಇದೆ. ಸೊ ಇಲ್ಲಿ ಅಪಾಲಜಿ ಸಿನ್ಸಿಯರ್ಲಿ ಅಂತ ಇದೆ. ಅಪಾಲಜಿ ಅನ್ನೋದು ಇಲ್ಲೊಂದು ಏನು ವರ್ಬು. ಸಿನ್ಸಿಯರ್ಲಿ ಹೆಂಗೆ ಮಾಡಬೇಕು, ಸಿನ್ಸಿಯರ್ ಆಗಿ ಅಪಾಲಜಿ ಮಾಡಬೇಕು. ದಿಸ್ ಈಸ್ ದ ವಾಟ್ ಆಡ್ವರ್ಬ್ ಆಗಿರುತ್ತೆ. ಶಿ ಎಕ್ಸ್ಪ್ಲೈನ್ಡ್ ದ ಪ್ರಾಬ್ಲಮ್ ಕ್ಲಿಯರ್ಲಿ ಅಂತ ಇದೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಸಾರಿ, ನೆಕ್ಸ್ಟ್ ಟೈಪ್ ಆಫ್ ಕೊಲಾಕೇಶನ್ ವರ್ಡ್ಸ್ ವರ್ಬ್ ಇದೆ, ಪ್ರಿಪೋಸಿಷನ್ಸ್ ಇದೆ. ಪ್ರಿಪೋಸಿಷನ್ಸ್ ಅಂದ್ರೆ ತುಂಬ ಈಸಿ. ಟು, ಆನ್, ಅಂಡರ್, ಆಫ್, ಸೊ, ಫಾರ್ ಅಂತ ಬಂದರೆ ನಾವು ಪ್ರಿಪೋಸಿಷನ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಈಸಿ. ಸೊ ಲಿಸನ್ ಟು ಅಂತ ಇದೆ, ಡಿಪೆಂಡ್ ಆನ್ ಅಂತ ಇದೆ, ಫೋಕಸ್ ಆನ್ ಅಂತ ಇದೆ. ನೋಡಿ ಇಲ್ಲಿ ಟು, ಆನ್ ಇದೆಲ್ಲವೂ ಪ್ರಿಪೋಸಿಷನ್ಸ್. ಹಾಗಾಗಿ ಇದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಐ ಲಿಸನ್ ಟು ಮ್ಯೂಸಿಕ್ ಎವ್ರಿ ಡೇ ಅಂತ ಇದೆ. ಇಲ್ಲಿ ಲಿಸನ್ ಅನ್ನೋದು ವರ್ಬ್, ಡಿಪೆಂಡ್ ಅನ್ನೋದು ವರ್ಬ್, ಫೋಕಸ್ ಅನ್ನೋದು ವರ್ಬ್. ಸೊ ಇಲ್ಲಿ ಟು, ಆನ್ ಅನ್ನೋದು ಎಲ್ಲವೂ ಕೂಡ ಏನಾಗುತ್ತೆ ರೀ ಪ್ರಿಪೋಸಿಷನ್ಸ್ ಆಗುತ್ತೆ. ದಿಸ್ ಈಸ್ ದ ಈಸಿಯೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಅಡ್ಜೆಕ್ಟಿವ್ ಪ್ರಿಪೋಸಿಷನ್ಸ್. ಇಲ್ಲಿ ವರ್ಬ್ ಪ್ರಿಪೋಸಿಷನ್ ಬಂದಿದೆ, ಇಲ್ಲಿ ಅಡ್ಜೆಕ್ಟಿವ್ ಪ್ರಿಪೋಸಿಷನ್ಸ್ ಇದೆ. ಸೊ ಫೀಲಿಂಗ್ಸ್ ಮತ್ತು ಒಪಿನಿಯನ್ಸ್ ಇರುತ್ತೆ. ಇಂಟ್ರೆಸ್ಟೆಡ್ ಇನ್, ನೋಡಿ ಇಂಟ್ರೆಸ್ಟೆಡ್ ಅನ್ನೋದೇನು ಒಂದು ಅಡ್ಜೆಕ್ಟಿವ್ ಇದೆ. ಗುಡ್ ಅನ್ನೋದು ಅಡ್ಜೆಕ್ಟಿವ್, ಅಫೈರ್ಡ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಸೊ ಇಲ್ಲಿ ಇನ್, ಆಟ್, ಆಫ್ ಅನ್ನೋದು ಪ್ರಿಪೋಸಿಷನ್ಸ್ ಇದೆ. ಶಿ ಈಸ್ ಎ ಗುಡ್ ಅಟ್ ಇಂಗ್ಲಿಷ್ ಅಂತ ಇದೆ. ಸೊ ದಿಸ್ ಈಸ್ ದ ಅಡ್ಜೆಕ್ಟಿವ್ ಆ್ಯಂಡ್ ಪ್ರಿಪೋಸಿಷನ್. ಜಸ್ಟ್ ನಿಮಗೆ ಅಡ್ಜೆಕ್ಟಿವ್ ಅಂದ್ರೇನು, ಪ್ರಿಪೋಸಿಷನ್ ಅಂದ್ರೇನು, ವರ್ಬ್ ಅಂದ್ರೇನು, ಆಡ್ವರ್ಬ್ ಅಂದ್ರೆ ಏನು ಅಂತ ಗೊತ್ತಾದರೆ ಸೆಂಟೆನ್ಸ್ ನೋಡಿದ ತಕ್ಷಣ ನೀವು ಫೈಂಡ್ ಔಟ್ ಮಾಡ್ಬೋದು. ಅಂಥ ಡಿಫಿಕಲ್ಟ್ ಇದರಲ್ಲಿ ಏನೂ ಇಲ್ಲ. ಓಕೆನಾ? ಎಸ್. ಸೊ ದಿಸ್ ಈಸ್ ದ ಕ್ಲಾಸ್ ಅಬೌಟ್ ದ ವಾಟ್ ಕಲೆಕ್ಷನ್ಸ್. ನೋಡಿ 10th ಇಷ್ಟನೇ ಕೊಟ್ಟಿದ್ರು, ನಾನು ನಿಮ್ಗೆ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. 10th ಇರ್ತಕ್ಕಂಥದ್ದು ಇಷ್ಟೇ. ಸೊ ಇಷ್ಟು ಕೊಲೊಕೇಶನ್ ಅನ್ನೋ ವರ್ಡ್ ಬಗ್ಗೆ ಕೊಟ್ಟು ಇಲ್ಲಿ ಅವರು ನಿಮಗೆ ಎಕ್ಸಸೈಸ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಒಂದು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಗಳನ್ನು ಅವೈಲೇಬಲ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇದು ಇವತ್ತಿನ ತರಗತಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ನನ್ನ ತರಗತಿ ಕುರಿತು ನಿಮ್ಗೆ ಏನು ಅನ್ನಿಸ್ತಾ ಇದೆ, ಕ್ಲಾಸಸ್ ಹೆಂಗೆಲ್ಲ ಬರ್ತಾ ಇದೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ನನಗೆ ಇನ್ನು ಮುಂದೆ ಬರ್ತಕ್ಕಂತಹ ವಿಡಿಯೋಗಳಿಗೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.